ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅಬ್ಬರ ಮಳೆಗೆ ನದಿಯಂತಾದ ಮನೆಗೆ ನುಗ್ಗಿದ ಮಳೆ ನೀರಲ್ಲೇ ಕಾಲ ಕಳೆದ ಕುಟುಂಬಸ್ಥರು. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಮನೆಗೆ ನೀರು ನುಗ್ಗಿದೆ. ನಗರಸಭಾ ಅಧಿಕಾರಿಗಳ ವಿರುದ್ಧ ಕುಟುಂಬಸ್ಥರು ಆಕ್ರೋಶ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ನಗರದಲ್ಲಿ ಧಾರಾಕಾರ ಮಳೆ ಬಾಬು ಗಂಗಾವತಿಯವರ ಮನೆ ಸಂಪೂರ್ಣ ಜಲಾವೃತಗೊಂಡಿದೆ. ಮನೆಗೆ ನೀರು ನುಗ್ಗಿದ್ರಿಂದ ಕುಟುಂಬಸ್ಥರು ನೀರಿನಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿದ್ದ ಮಳೆ ನೀರು ಹೋಗಲಿಕ್ಕೆ ಯಾವುದೇ ಪರ್ಯಾಯ ವ್ಯವಸ್ಥೆ ನಗರಸಭೆ ಮಾಡಿಲ್ಲ. ನಗರಸಭಾ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂದು ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಮನೆಗೆ ನೀರು ನುಗ್ಗಿದ ಪರಿಣಾಮ ರಾತ್ರಿ ಇಡೀ ಮಳೆ ನೀರಲ್ಲಿ ಜಾಗರಣೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ನಗರಸಭಾ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಳೆ ನೀರು ಸುಗಮವಾಗಿ ಹೊರಗಡೆ ಹೋಗಲು ಅವಕಾಶ ಕಲ್ಪಿಸಿಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡದೇ ಇದ್ರೆ ಸತ್ಯಾಗ್ರಹ ಮಾಡ್ತೀವಿ ಅಂತ ಎಚ್ಚರಿಕೆ ಕೂಡ ರವಾನಿಸಿದ್ದಾರೆ. ಇದು ಮಳೆ ಆತವ್ರಿಗೆ ಏನಾಗೈತ್ರಿ, ರೋಡ್ ಯಾತ್ರೆ ಆಗೈತಲ್ಲ ಮುಂದಿನ ರೋಡ್ ಯಾತ್ರೆ ಆಗಿದ್ದಕ್ಕೆ ಇಲ್ಲಿ ನೀರು ಬರಾಕತ್ತವ್ರಿ. ಮಾರ್ಕೆಟ್ನಾಗನು ಹಳೆ ಬಸ್ ಸ್ಟ್ಯಾಂಡ್ ನೀರೆಲ್ಲ ಇಲ್ಲಿ ಬರಾಕತ್ತವ್ರಿ. ಒಂದು ಮೊದಲೇನು ತೊಂದರೆ ಇದ್ದಿದ್ರಿ, ಇಲ್ಲಿ ರೋಡ್ ಯಾತ್ರೆ ಆತರಲ್ಲ ಮುಂದಿನ ಇಲ್ಲಿಂದ ಒಟ್ಟ ಒಳಗೆ ನೀರು ಬರಾಕತ್ತವ್ರಿ. ನಮ್ದು ಇಲ್ಲಿ ಯಾಕ ಒಂದು ಇದ್ರೆ ಒಂದು 2 ಫೂಟ್ ಒಂದು ಫೂಟ್ ರೀ, 1 ಫೂಟ್ ಇಟ್ಟಂಗೆ ಏರಿಸಿ ಕಟ್ಕೋಬೇಕಂತೇಳಿ ನಮ್ಮ ವಿಚಾರ ಐತಿ. ಅದಕ್ಕೆ ಯಾರಿಂದು ತೊಂದರೆ ಆಗಬಾರ್ದು. ಅದಕ್ಕೆ ನಮ್ದು ಏಟ ವಿನಂತಿ ಐತಿ, ಬಹಳ ಕೆಟ್ಟ ತ್ರಾಸ ಆಯ್ತು. ನಿಮ್ಗೆ ಹೇಳ್ಬೇಕಾರ ಇದ್ರ ನೋಡಿ ನೋಡ್ರಿ, ಇವು ಸಣ್ಣ ಇವೆಲ್ಲ ಬರಾಕತ್ತೇವೆ, ಹೊಲ ಹೋಗ್ಬಿಟ್ಟು ಈಗ ಬರಾಕತ್ತೇವು. ಸಣ್ಣ ಮಕ್ಳು ಮಕ್ಕೊಂಡಿರ್ತಾವು. ಏನು ದೊಡ್ಡ ಓತಿ ಕಟ್ಟ್ರಿ ಮಣ್ಣಿ ಇಲ್ಲದಮ್ಮ ಓತಿ ಕಟ್ಟು ಒಳಗೆ ಬಂದಿದ್ರಿ. ನಮ್ಮ ಹುಡುಗ ಮಕ್ಕೊಂಡಿದ್ದ ಪಾಪ ಹಂಚಿದಾವ್. ಅದಕ್ಕೆ ಹಿಂಗೆಲ್ಲ ಬಹಳ ತೊಂದರೆ ನೋಡದತ್ತಿ. ನೋಡಿ ದಯಮಾರಿ ಹೆಂಗ ನಮ್ಗೆ ರಬಕೂರು ಸಮಾಜದವರು, ಎಲ್ಲಾ ಸಮಾಜದವರು ಹಿರಿಯರು ನಮ್ಗೆ ಅನುಕೂಲ ಮಾಡಿಕೊಡ್ರಿ. ಯಾರ ವಿರೋಧ ಮಾಡ್ರು ಅದಕ್ಕೆ ನೀವು ಬಂದಿತ್ತು ಎಲ್ಲರೂ ಕೂಡಿಸಿ ನಮ್ಗೆ ಅನುಕೂಲ ಮಾಡಿಕೊಡ್ರಿ. ದಯಮಾಡಿ ನಿಮ್ಗೆ ಕೈ ಮುಗಿದು ಹೇಳ್ತಾನೆ ನಾನು ಹೇಳ್ತಾನೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.